ರೇಣುಕಾ ಸ್ವಾಮಿ ಕೇಸು ಕೋರ್ಟಲ್ಲಿ ಇದೆ. ಆ ಕೋರ್ಟಲ್ಲಿ ಇದ್ಮೇಲೆ ನೀವು ಆ ಕೇಸ್ ಬಗ್ಗೆ ಮಾತಾಡುವಂಥದ್ದು ಏನಿದೆ? ಪ್ರಥಮಲ್ಲಿರೋದು ಟೋಟಲಿ ಕೇಳುಕ್ ಬುದ್ಧಿ. ಸುಮ್ಮನೆ ಹೊರಗಡೆ ನೋಡೋದಕ್ಕೆ ನಾನು ಒಳ್ಳೆ ಹುಡುಗ ಪ್ರಥಮ ಅಂತ ಹೇಳ್ಕೊಂಬೋದೇ ಹೊರತು ಆತನ ಮನಸ್ಸಲ್ಲಿರೋದೆಲ್ಲ ಕೇಳುಕ್ ಬುದ್ಧಿ ಹಾಗೆ ಆಗುತ್ತೆ. ಯಾಕೆಂದ್ರೆ ದರ್ಶನ್ ಅವ್ರೇನು ಹೇಳ್ಕೊಟ್ಟಿರಲ್ಲ ಇವ್ರಿಗೆ ಹಿಂಗೆ ಬರೀರಿ, ಅವ್ರಿಗೆ ಹಂಗೆ ಹಾಕಿ ಅಂತ. ಯಾಕೆಂದ್ರೆ ಅಬ್ಸರ್ವ್ ಮಾಡ್ತಿದೀವಲ್ಲ, ಅವರು ಜೈಲ್ಗೆ ಹೋಗಿ ಬಂದ ಮೇಲೆ ಸಂಪೂರ್ಣ ಬದಲಾಗಿದ್ದಾರೆ. ಸರ್, ಈಗ ನೀವು ಸಿನಿಮಾ ನೋಡ್ತೀರಾ? ಸಿನಿಮಾಗಳು ನೋಡ್ತೀರಾ ನೀವು? ಸಿನಿಮಾ ಜಾಸ್ತಿ ಇಲ್ಲ, ತುಂಬಾ ರೇರು. ಯಾವ ಸಿನಿಮಾ ನೋಡ್ತೀರಿ ಜಾಸ್ತಿ ನೋಡಿದ್ರೆ? ಸರ್, ನಾನು ರೀಸೆಂಟ್ಲಿ ನೋಡಿದ್ದು ಯಾವುದು ಅಂದರೆ ಕಾಟೇರ ಒಂದು ನೋಡಿದ್ದೀನಿ. ಆಮೇಲೆ ಇವ್ರದ್ದು ನಮ್ಮ ಕಾಂತಾರ, ಇವೆರಡೇ ರೀಸೆಂಟ್ ಆಗಿ ನೋಡಿದ್ದು. ಇನ್ಯಾವುದೋ ನೋಡೋದಕ್ಕೆ ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಕಾಟೇರ ಸಿನಿಮಾ ಹೀರೋ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಸಿಗ್ಬಹುದಾ, ಬೇಲ್ ರದ್ದಾಗಬಹುದಾ ಅನ್ನುವಂತ ಏನಾದ್ರು ಒಂದು ಆತ್ಮವಿಶ್ವಾಸ ಅಥವಾ ಏನಾದ್ರು ಅದ್ರ ಬಗ್ಗೆ ಮಾತಾಡೋದಾದ್ರೆ? ಸರ್, ಈಗ ಜುಡಿಷಿಯಲ್ ಕೋರ್ಟ್ ಅಲ್ಲಿ ಇದೇನೋ ಸಿವಿಲ್ ಕೋರ್ಟ್ ಅಲ್ಲಿ ಏನೋ ಅದು ಕೇಸ್ ನಡೀತಾ ಇತ್ತು. ಈಗ ಅವ್ರಿಗೇನೋ ಬೇಲ್ ಕೊಟ್ಬಿಟ್ಟಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರು. ಆ ವಿಚಾರವಾಗಿ ಯಾರೋ ಒಬ್ರು ಲಾಯರ್ ಮತ್ತೆ ಸರ್ಕಾರ ಎಲ್ಲ ಏನೋ ಪ್ರಶ್ನೆ ಮಾಡ್ತು ಅಂತ ಹೇಳಿದ್ರು. ಆ ಕೇಸನ್ನ ಕೈಗೆ ಎತ್ಕೊಂತು ಸುಪ್ರೀಂ ಕೋರ್ಟ್. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಅಲ್ಲಿ ಏನು ಬೇಲ್ ಕೊಟ್ಟಿದ್ದಾರೆ ಅದಕ್ಕೆ ನನ್ಗೆ ಅಸಮಾಧಾನ ಇದೆ. ಅಂದ್ರೆ ಶಿಕ್ಷೆ ಕೊಡೋ ಅಂಥದ್ದು ನಮ್ಮಲ್ಲಿ ಇಲ್ಲ ಅನ್ನೋ ರೀತಿಲೇನೋ ಹೇಳ್ಕೊಟ್ಟಿದ್ದನ್ನ ಕೇಳಿದ್ದೀನಿ. ಮೇ ಬಿ ಆ ಬೇಲ್ ಕೊಟ್ಟಿರೋ ವಿಚಾರವಾಗಿ ಮಾತಾಡ್ತಿರ್ಬೋದು ಅಷ್ಟೇ ಕೋರ್ಟು. ಎಲ್ಲ ಒಂದ್ ಕಡೆ ದರ್ಶನ್ ಅವ್ರನ್ನ ಮತ್ತೆ ಬಂದಿಖಾನೆ ಕಳಿಸ್ಬೇಕು ಅನ್ನೋ ಒಂದು ಸೂಕ್ಷ್ಮತೆಗಳೆಲ್ಲ ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ಕಾನೂನು ಬಗ್ಗೆ ನಮ್ಗೆ ಅಷ್ಟು ಅರಿವಿಲ್ಲ. ಆದ್ರೂ ನಡೀತಿರೋ ಬೆಳವಣಿಗೆ ನೋಡಿ ನಾವು ಮಾತಾಡ್ತಿರೋದ್ರಿಂದ ಮೇ ಬಿ ಎಲ್ಲೋ ಒಂದ್ ಕಡೆ ಅವ್ರನ್ನ ಬಂಧಿಸಲ್ಲ ಅಂತ ಅನ್ಕೊಂಡಿದೀವಿ. ಈ ಬೇಲ್ ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿ ಕೇಳ್ತಿರೋದ್ರಿಂದ ಒಂದ್ ವೇಳೆ ಏನಾದ್ರು ಬೇಲ್ ರದ್ದಾಗ್ಬೋದಾ ಅಂತ ಎದುರು ನೋಡ್ತಾ ಇದೀವಿ ಅಷ್ಟೇ. ನೋಡೋಣ ಸರ್, ಕಾದ್ ನೋಡೋಣ. ಯಾಕೆ ಅಂದ್ರೆ ಅಲ್ಟಿಮೇಟ್ ಏನೇ ಆದ್ರೂ ಅಷ್ಟೇ ಸರ್, ಕೋರ್ಟ್ ಏನ್ ನೋಡುತ್ತೆ ಅಂದ್ರೆ ಸಾಕ್ಷಿಗಳು ನೋಡುತ್ತೆ. ಸಾಕ್ಷಿಗಳು ವೀಕ್ ಆದ್ರೆ ಖಂಡಿತ ದರ್ಶನ್ ಅವರು ಇದರಿಂದ ಆಚೆ ಬಂದೇ ಬರ್ತಾರೆ. ಸಾಕ್ಷಿಗಳು ಸ್ಟ್ರಾಂಗ್ ಇತ್ತು ಅಂದ್ರೆ ಬ್ರಹ್ಮ ಬಂದ್ರು ಕೂಡ ದರ್ಶನ್ ಅವ್ರನ್ನ ಆ ಒಂದು ಏನಂತಾರೆ ಆ ಒಂದು ಸ್ಥಿತಿಯಿಂದ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೇನ್ ಕಾನೂನು ಶಿಕ್ಷೆ ಕೊಡ್ಬೇಕೋ ಅದನ್ನ ಖಂಡಿತ ಕೊಟ್ಟೆ ಕೊಡುತ್ತೆ. ಸಾಕ್ಷಿ ಮೇಲೆ ಈ ಒಂದು ಕೇಸ್ ನಿಂತಿರೋದ್ರಿಂದ ಸಾಕ್ಷಿ ವೀಕ್ ಆದ್ರೆ ಖಂಡಿತ ದರ್ಶನ್ ಅವ್ರು ಹೊರಗಡೆ ಬರ್ತಾರೆ. ಸಾಕ್ಷಿಗಳು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅವ್ರು ತದ್ವಿರುದ್ಧವಾಗಿತ್ತು ಅಂದ್ರೆ ಖಂಡಿತ ದರ್ಶನ್ ಅವ್ರಿಗೆ ಕಾನೂನು ಏನ್ ಶಿಕ್ಷೆ ಕೊಡ್ಬೇಕು ಅದು ಕೊಟ್ಟೆ ಕೊಡುತ್ತೆ. ಕಾನೂನು ಮುಂದೆ ನಾವೇನೋ ಏನು ದೊಡ್ಡವರಲ್ಲ. ಆದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ದರ್ಶನ್ ಅವ್ರ ವಿಚಾರದಲ್ಲಿ, ಯಾಕೆಂದ್ರೆ ಅಬ್ಸರ್ವ್ ಮಾಡ್ತಿದೀವಲ್ಲ, ಅವರು ಜೈಲ್ಗೆ ಹೋಗಿ ಬಂದ ಮೇಲೆ ಸಂಪೂರ್ಣ ಬದಲಾಗಿದ್ದಾರೆ. ಆದ್ರೂ ಏನೇ ಬದಲಾದ್ರೂ ಒಂದು ಕೃತ್ಯ ಅಂತ ನಡೆದು ಬಿಟ್ಟಿದೆ. ಸಾವುಗೊಂದು ಹೊಣೆ ಅನ್ನೋದು ಇವ್ರು ಆಗಿದ್ದಾರೆ. ಕಾನೂನಲ್ಲಿ ಅವರು ತಲೆ ಬಾಗ್ಬೇಕು, ಎಲ್ಲರೂ ಕೂಡ ತಲೆ ಬಾಗ್ಬೇಕು. ಕಾದ್ ನೋಡೋಣ ಸರ್, ಬೇಲ್ ಏನಾದ್ರು ಕ್ಯಾನ್ಸಲ್ ಆಗ್ಬೋದೇನೋ, ಮತ್ತೆ ಅವ್ರನ್ನ ಬಂಧಿಸ್ಬೋದೇನೋ, ಅಥವಾ ಬೇಲ್ ಕ್ಯಾನ್ಸಲ್ ಆಗದೇನೋ ಇರ್ಬೋದೇನೋ, ಅಥವಾ ಏನಾದ್ರೂ ಒಂದು ಎಚ್ಚರಿಕೆ ಸಂದೇಶಗಳನ್ನ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಕೊಡುವಂತ ಕೆಲಸ ಮಾಡ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಮಧ್ಯೆ ಅವ್ರ ದರ್ಶನ್ ಅವರಿಗೆ ಒಂದು ಟೆನ್ಷನ್ ಇದೆ, ಬೇಲ್ ಸಿಗತ್ತಾ ಸಿಗಲ್ವಾ ಅನ್ನುವಂತ ಟೆನ್ಷನ್ ಇದ್ರೆ ಅವ್ರ ಅಭಿಮಾನಿಗಳು ಎನ್ನಲಾಗುವ ವ್ಯಕ್ತಿಗಳು ಮಾಡ್ತಿರುವಂತ ಕೆಲಸ, ಅದು ನೀವು ಕೂಡ ಮಾತಾಡಿದ್ರಿ. ಅದು ರಮ್ಯಾ ಅವ್ರ ಕೇಸಲ್ಲಿ ತುಂಬಾ ದೊಡ್ಡ ಗೊಂದಲ ಇತ್ತು. ರಮ್ಯಾ ನಾನು ಒಂದೇಳೋದು ಇಷ್ಟಪಡೋದಷ್ಟೇ ಸರ್, ದರ್ಶನ್ ಅಭಿಮಾನಿಗಳು ಅಂತ ಎಷ್ಟು ಅಸಂಖ್ಯಾತ ಲಕ್ಷಾಂತರ ಜನ ಇದ್ದಾರೆ ಅಭಿಮಾನಿಗಳು. ಅವ್ರ ಈ ಪ್ರಕರಣದಿಂದ ಆಚೆ ಬರೋವರೆಗೂ ನೀವು ಅವ್ರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಏನು ಹಾಕಕ್ಕೆ ಹೋಗ್ಬೇಡಿ. ಈಗ ಅವ್ರೊಂದು ಸಿನಿಮಾ ಮಾಡ್ತಿದ್ದಾರೆ, ಯಾವುದು ಡೆವಿಲ್ ಅನ್ನೋದೊಂದು ಸಿನಿಮಾ ಬರ್ತಾ ಇದೆಯಾ, ಆ ಸಿನಿಮಾ ಬಗ್ಗೆ ಪ್ರಮೋಷನ್ ನಿಮ್ಮ ಕೈಯಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಸಾಮರ್ಥ್ಯದಿಂದ ಪ್ರಮೋಷನ್ ಮಾಡಿ. ಎಷ್ಟು ಜನ ನೀವು ಹೋಗಿ ಆ ಸಿನಿಮಾನ ನೋಡೋಕ್ಕಾಗುತ್ತೋ ನೋಡಿ ಮತ್ತೆ ಅವ್ರನ್ನ ಹರಿಸಿ. ಆದರೆ ಯಾರೋ ಏನೇನೋ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅಂದ್ಕೊಂಡು ಆ ಏನೇನೋ ವ್ಯಕ್ತಿಗಳ ಪರ ನೀವು ಫ್ಯಾನ್ಸ್ಗಳು ಹೋಗಿ ಟಾಂಗ್ ಕೊಡಕ್ಕೆ ಹೋಗ್ಬೇಡಿ. ಅವ್ರಿಗೇನು ಕೂಡ ರಿಪ್ಲೈ ಕೊಡಕ್ಕೆ ಹೋಗ್ಬೇಡಿ. ನೀವು ಆ ರೀತಿಲಿ ಮಾಡೋದ್ರಿಂದ ಖಂಡಿತ ಅದು ದರ್ಶನ್ ಅವ್ರಿಗೆ ಕೂಡ ಪ್ರಭಾವ ಬೀರ್ತಾ ಇದೆ. ಆ ಪ್ರಭಾವ ಬೀರ್ತಿರೋದ್ರಿಂದ ಅವರು ನಿಮ್ಮನ್ನ ಬಿಟ್ಕೊಡಕ್ಕಾಗದೇ ಇರೋವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿ ನಿಮ್ಮ ಪರ ವಹಿಸ್ಕೊಂಡು ಏನಾದರೂ ಅಪ್ಪಿತಪ್ಪಿ ಮಾತಾಡೋದಕ್ಕೆ ಬಂದರು ಅಂದ್ರೂ ಕೂಡ ಎಲ್ಲೋ ಒಂದು ಕಡೆ ಅದು ಅವ್ರಿಗೂ ತೊಂದರೆ ಆಗುವಂಥ ಒಂದು ಅಂಶಗಳು ಕಂಡು ಬರ್ತವೆ. ಹಂಗಾಗಿ ಎಷ್ಟು ಜನ ಫಾಲೋವರ್ಸ್ ಇದ್ದೀರಾ, ನಿಮಗೆ ಅವ್ರ ಮೇಲೆ ಅಭಿಮಾನ ಇರೋದೇ ಸತ್ಯ. ಆದರೆ ಯಾರು ಏನಾದರೂ ಅನ್ಕೊಳ್ಳಿ, ಅವ್ರ ವಿಚಾರವಾಗಿ ಯಾರೂ ಕೂಡ ಏನು ಎಕ್ಸ್ಟ್ರಾ ಸೃಷ್ಟಿ ಮಾಡಕ್ ಹೋಗ್ಬೇಡಿ. ಆಮೇಲೆ ಕೆಲವರು ದರ್ಶನ್ ಅವ್ರಿಗೆ ಆಗದೇ ಇರೋವಂಥವ್ರು ಕೂಡ ಇರ್ತಾರೆ. ಅವ್ರು ಅದನ್ನ ಮಾಡ್ತಿರ್ತಾರೆ ಅಂದಾಗ ಖಂಡಿತ ಅದನ್ನ ಇಲಾಖೆ ಪತ್ತೆ ಹಚ್ಚಲಿ. ಈಗ ರಮ್ಯಾ ಅವ್ರು ನೋಡಿ ಹೋದ್ರು ಹಿಂಗೇನೋ ಮಾಡಿದ್ರು ಅಂತೇಳಿ, ಯಾಕೆಂದ್ರೆ ತುಂಬಾ ಅಶ್ಲೀಲವಾಗೆಲ್ಲ ಪಾಪ ಬರೆಯೋದು ತಪ್ಪು ಹೆಣ್ಮಕ್ಳಿಗೆ ಅವ್ರು ದೂರು ಕೊಟ್ಟಿದ್ದಾರೆ.
ಈಗ ಅವರು ಎನ್ಕ್ವೈರಿ ಮಾಡ್ತಾರೆ. ಅದರಲ್ಲಿ ಅವನ ದರ್ಶನ್ ಫಾಲೋವರೇನಾ, ಅವ್ನ ಪಕ್ಕ ಅವ್ರ ಪೇಜನ್ನು ಹ್ಯಾಂಡಲ್ ಮಾಡ್ತಿದ್ದವನೇನಾ, ಅಥವಾ ಇವ್ರು ಬೇಕು ಅಂತ ಉದ್ದೇಶಪೂರ್ವಕವಾಗಿ ದರ್ಶನ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಈ ಕೆಲಸ ಮಾಡ್ತಾ ಇದಾರ, ಇದೆಲ್ಲ ತನಿಖೆಯಲ್ಲಿ ಬಹಿರಂಗ ಆಗ್ತದೆ. ಆಮೇಲೆ ಯಾರು ತಪ್ಪು ಮಾಡಿರ್ತಾರೆ ಅವ್ರು ಖಂಡಿತ ಶಿಕ್ಷೆ ಆಗೇ ಆಗುತ್ತೆ ಸರ್. ಈಗ ನೋಡಿ ಅವ್ರು ಯಾರೋ ಅರೆಸ್ಟ್ ಮಾಡಿದ್ರು, ಶಿಕ್ಷೆ ಆಗೇ ಆಗುತ್ತೆ. ಯಾಕೆಂದ್ರೆ ಪಾಪ ದರ್ಶನ್ ಅವ್ರೇನು ಹೇಳ್ಕೊಟ್ಟಿರಲ್ಲ ಇವ್ರಿಗೆ ಹಿಂಗೆ ಬರೀರಿ, ಅವ್ರಿಗೆ ಹಂಗೆ ಹಾಕಿ ಅಂತ. ಆ ಥರ ಸಣ್ಣ ವ್ಯಕ್ತಿನೂ ಅಲ್ಲ ಅವರು. ಯಾರೋ ಮಾಡೋ ಅಂತ ತಪ್ಪಿಗೆ ಅವರು ಕಳಂಕ ಆಗ್ತಾ ಇದೆ. ಆಮೇಲೆ ಈ ದೂರು ಕೊಡೋ ಅಂಥವ್ರು ಅಷ್ಟೇ, ಅವ್ರು ಯಾರೇ ಆಗಿರ್ಲಿ, ಲೇಡೀಸ್ ಆಗಿರ್ಲಿ ಜೆಂಟ್ಸ್ ಆಗಿರ್ಲಿ, ವಿಚಾರ ಎಷ್ಟಿದೆಯೋ ಅಷ್ಟೇ ಮಾತಾಡ್ಬೇಕೇ ಹೊರತು ಪರ್ಸ್ನಲಿ ವಿಚಾರಗಳನ್ನ ಮಾತಾಡೋದು ತಪ್ಪು. ಈಗ ಪ್ರಥಮ್ ನೋಡಿ ಬೇಕು ಅಂತ ಪರ್ಸ್ನಲಿ ಹೋಗ್ತಾರೆ, ಅವ್ರ ವಿಗ್ಗು ಅದು ಇದು ಅದೆಲ್ಲ ಅವಶ್ಯಕತೆ ಇಲ್ಲ. ಅದನ್ನ ಸಣ್ಣತನ ಅಲ್ಲಿ ತುಂಬಾ ಎದ್ದು ಕಾಣಿಸ್ತು. ಆಮೇಲೆ ರಮ್ಯಾ ಮೇಡಮ್ ಅವ್ರು ಹೋದ್ರು, ಅವ್ರು ಯಾರಿಗೆ ಆ ಥರ ಕೆಟ್ಟ ಮಾಡಿದಾರೆ ಅವ್ರ ಬಗ್ಗೆ ಅವ್ರು ಮಾತಾಡ್ಲಿ. ಈಗ ರೇಣುಕಾ ಸ್ವಾಮಿ ಕೇಸು ಕೋರ್ಟಲ್ಲಿ ಇದೆ. ಆ ಕೋರ್ಟಲ್ಲಿ ಇದ್ಮೇಲೆ ನೀವು ಆ ಕೇಸ್ ಬಗ್ಗೆ ಮಾತಾಡೋ ಅಂಥದ್ದು ಏನಿದೆ? ಅವ್ರನ್ನ ಅದರಲ್ಲಿ ಬೆರಳು ಮಾಡಿ ತೋರಿಸುವಂಥದ್ದು ಏನಿದೆ? ಆಲ್ರೆಡಿ ಕಾನೂನೇ ಬೆರಳು ಮಾಡಿ ತೋರಿಸಿರ್ಬೇಕಾದ್ರೆ ಅವ್ರು ಸುಮ್ಮನೆ ಇದ್ದಾರೆ. ನೀವು ನಿಮ್ಗೆ ಯಾರು ಬ್ಯಾಡ್ ಕಾಮೆಂಟ್ ಕೆಟ್ಟದಾಗ ಹಾಕಿದ್ರು ಅವ್ರದ್ದು ಅಷ್ಟೇ ವಿಷಯ ಇರಬೇಕೇ ಹೊರತು ನೀವು ಅವ್ರನ್ನ ಕಂಪೇರ್ ಮಾಡ್ಕೊಳ್ಳೋ ಅಂತ ರೀತಿಯಲ್ಲಿ ಅವ್ರ ಕಡೆ ಬೆರಳು ಮಾಡಿ ತೋರಿಸ್ಕೊಂಡು ಅವ್ರದ್ದು ಯಾವುದೋ ಒಂದು ಘಟನೆನ ನೀವು ತಗೊಂಡು ಮಾತಾಡೋದಿದೆಯಲ್ಲ, ಅದು ರಮ್ಯಾ ಮೇಡಮ್ ಅವ್ರಿಗೂ ಕೂಡ ಶೋಭೆ ತರೋದಿಲ್ಲ. ಹಂಗಾಗಿ ಕೆಲವರಿಗೆ ಆ ವಿಚಾರದಲ್ಲಿ ಬೇಸರ ಇದೆ. ಅದನ್ನ ತಿದ್ಕೊಂಬೇಕು ರಮ್ಯಾ ಮೇಡಮ್ ಅವರು. ಅವರೇ ಅಂತಲ್ಲ, ಯಾರೇ ಆದ್ರೂ ಅಷ್ಟೇ. ಈಗ ರಮ್ಯಾ ಮೇಡಮ್ ಅವ್ರಿಗೆ ಸಪೋರ್ಟಿವ್ ಆಗಿ ಒಂದಷ್ಟು ಜನ ನಟರುಗಳು ಬಂದ್ರು, ಸಂತೋಷ, ಬನ್ನಿ, ಹೆಣ್ಮಕ್ಳು ಪರವಾಗಿ ಬರಬೇಕು, ನಿಂತು ನ್ಯಾಯ ಕೊಡಿಸ್ಬೇಕು. ಆದರೆ ಅವ್ರ ಮನೆಯಲ್ಲೂ ಕೂಡ ಹಲವಾರು ಘಟನೆಗಳು ನಡೆದಿದ್ದಾವೆ. ಆ ಘಟನೆ ನಡೆದಿರೋವಂಥ, ಆ ಘಟನೆಯಲ್ಲಿ ಭಾಗಿಯಾಗಿರೋವಂಥವ್ರೇ ತಿರುಗಿ ಬಿದ್ದುಬಿಟ್ರು. ಈಗ ಸಪೋರ್ಟಿವ್ ಆಗಿ ಬಂದವ್ರಿಗೂ ಕೂಡ ಮರ್ಯಾದೆ ಹೊಂಟೋಯ್ತು. ಆಮೇಲೆ ಅವ್ರ್ಯಾರೋ ಇನ್ನೊಬ್ರು ಬಂದ್ರು, ಅವರು ಮಾತಾಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಪಾಪ ಈ ಅಪ್ಪನ ಬಳಸ್ಕೊಂಡಿದ್ದಾರೆ. ಆಯಪ್ಪನು ತಾಯಿ, ಅಣ್ಣ, ಅಪ್ಪ ಈ ರೇಂಜಲ್ಲೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ಅಂಥವ್ರ ವಿಚಾರದಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ಸುಮ್ಮನೆ ಏನೋ ಮಾತಾಡ್ಬಿಟ್ಟು ಮೇನ್ಲಿ ಸುಮಲತಾ ಮತ್ತು ರಾಕ್ಲೈನ್ ಅವರು. ಹೌದು, ಅದು ನಾವು ನಿಜವಾಗ್ಲೂ ಬೇಸರ ಆಗ್ತದೆ ಸರ್. ಯಾಕೆಂದ್ರೆ ಒಂದು ಕಾಲದಲ್ಲಿ ಸುಮಲತಾ ಹೌದು ಅಪ್ಪ ಎಷ್ಟು ಎಂತೆಂತವ್ರು ಎದುರಾಕೊಂಡು ಕ್ಯಾನ್ವಾಸ್ ಎಲ್ಲ ಮಾಡಿದ್ರು ಅಂತ. ಕುಮಾರಸ್ವಾಮಿ, ದೇವೇಗೌಡ ಎದುರಾಕೊಂಡು ಪಾಪ ಯಪ್ಪ ಮಾಡಿದ್ದು. ಅವ್ರಿಗೆ ಆ ಮಾನವೀಯ ಅದಿರ್ಬೇಕು, ಕೃತಜ್ಞತೆ ಮನೋಭಾವ ಇರ್ಬೇಕು ಸರ್. ಸುಮ್ನೆ ಅಲ್ಲಿ ಬಂದು ಮೀಡಿಯಾದಲ್ಲಿ ಏನಾಗಿರ್ಬೋದು ಅಂತ ಯಾವ್ದು ಅವ್ರ ಕುಟುಂಬ ಮೀನ್ಸ್ ಸುಮಲತಾ, ಅದು ನಮ್ಗೇನು ಅಷ್ಟೊಂದು ಡೀಪಾಗಿ ಗೊತ್ತಿಲ್ಲ. ಹೇಳಕ್ ಸರ್, ಮನುಷ್ಯನ ಜೀವನ ಒಬ್ಬನ ಜೊತೆ ಇಷ್ಟೇ ವರ್ಷ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಕ್ ಆಗಲ್ಲ ಸರ್. ಅಲ್ಟಿಮೇಟ್ ನಾನು ಹೇಳೋದು ಇಷ್ಟೇ ಸರ್, ಈ ಸಮಾಜಕ್ಕೆ ಒಂದು ಸಂದೇಶ. ನಿಮ್ಮನ್ನ ತುಂಬಾ ಪ್ರೀತಿ ಮಾಡೋರು ಯಾರು ಅಂದ್ರೆ ಸರ್, ಕಟ್ಕೊಂಡಿರೋ ಹೆಂಡತಿ, ಮಕ್ಕಳು. ಇವ್ರು ಬಿಟ್ರೆ ಇನ್ಯಾರೂ ಒಬ್ಬ ಮನುಷ್ಯನ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಹೊಗಳಿದ್ರು ಅವ್ರನ್ನೇ ಹೊಗಳಬೇಕು, ತೆಗಳಿದ್ರು ಅವ್ರನ್ನೇ ತೆಗೆಳ್ಕೊಂಡು ಬದುಕಬೇಕೇ ಹೊರತು ಇನ್ನೊಬ್ಬರನ್ನ ಹೊಗಳಿದ್ರಿ ಅಂತ ಅನ್ಕೊಳ್ಳಿ. ಆ ಹೊಗಳಿಸ್ಕೊಂಡಿರುವಂಥವ್ರು ಯಾವಾಗ ನಿಮ್ಮನ್ನ ತೆಗಳ್ತಾರೆ ಅವಾಗ ಆಗೋ ನೋವಿದೆಯಲ್ಲ, ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ ಯಾರನ್ನೂ ಕೂಡ ನಾವು ಹೊಗಳಬಾರ್ದು. ನಾವು ಹೊಗಳಬೇಕಾಗಿರೋದು ಯಾರು? ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರೆ, ನಾವು ತಳ್ಳಿದ್ರು ಕೂಡ, ಕತ್ತಿಡ್ದು ಆಚೆ ತಳ್ಳಿದ್ರು ಕೂಡ ಹೋಗದೆ ಪ್ರೀತಿ ತೋರಿಸೋವಂಥವ್ರೆ ನಾವು ಅವ್ರ ಬಗ್ಗೆ ಮಾತಾಡ್ಬೇಕೇ ಹೊರತು ಅನ್ನದರ್ ಪರ್ಸನ್ ಇನ್ಯಾರು ಏನು ಒಳ್ಳೆಯವ್ರಲ್ಲ ಸರ್. ಅವಕಾಶವಾದಿಗಳು, ಅವ್ರ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂತಾರೆ. ಈ ಸತ್ಯ ದರ್ಶನ್ ಅವ್ರಿಗೆ ಇವಾಗ ಅರ್ಥ ಆಗ್ಬಿಟ್ಟಿದೆ. ಅವ್ರು ಅದಕ್ಕೆ ಯಾರು ಏನ್ ಮಾತಾಡ್ರು ಉತ್ತರ ಕೊಡ್ತಿಲ್ಲ. ಯಾಕೆಂದ್ರೆ ಅವ್ರು ಇವಾಗ ಹೊಸ ದಾರಿ ಕಂಡ್ಕೊಂಡಿದ್ದಾರೆ ಸರ್. ಆ ದಾರಿಲಿ ಅವ್ರು ಹೋಗ್ತಾ ಇದಾರೆ. ಇದೊಂದು ಕಾನೂನಿನ ಬಿಕ್ಕಟ್ಟಿನಿಂದ ಆಚೆ ಬಂದ್ಬಿಟ್ರು ಅಂದ್ರೆ ಸರ್, ಆ ಮನುಷ್ಯ ಟೋಟಲಿ ಈಗ ಒಂದು ಕಲ್ಲನ್ನ ಕೆತ್ತಿದ್ರೆ ಹೆಂಗೆ ಶಿಲೆ ಆಗ್ತದೆ, ಆಲ್ರೆಡಿ ಆ ಯಪ್ಪ ಶಿಲೆ ಆಗ್ಬಿಟ್ಟಿದ್ದಾರೆ. ಆ ಶಿಲೆ ಇನ್ ಯಾವ ರೀತಿ ಬದುಕಬೇಕು ಅನ್ನೋದಕ್ಕೆ ಅದೊಂದು ಕಂಟಕ ಇದೆ. ಆ ಕೇಸ್ ಕಂಟಕ ಒಂದು ಹೋಗ್ಬಿಡ್ತು ಅಂದ್ರೆ ಆಟೋಮೆಟಿಕ್ಲಿ ಆ ಯಪ್ಪ ದೇವ್ರು ಆಗ್ಬಿಡ್ತಾನೆ, ಅವನ ಜೀವನಕ್ಕೆ ಅವನೇ ದೇವ್ರು ಆಗ್ಬಿಡ್ತಾನೆ. ಇನ್ನು ಆ ವ್ಯಕ್ತಿ ಯಾರನ್ನ ಎಲ್ಲೆಲ್ಲಿ ಏನೇನು ನೋಡ್ಬೇಕು ಅದನ್ನ ನೋಡ್ಕೊಂಡು ಹೆಂಗಿರ್ಬೇಕು ಹಂಗಿರೋದನ್ನ ಕಲಿತಾರೆ. ಕಾಲ ಹಿಡಿತಾರೆ, ಕಾಲ ಟೈಮ್ ತಗೊಳುತ್ತೆ ಆ ವಿಚಾರದಲ್ಲಿ, ಅಷ್ಟು ಮಾತ್ರ ಗೊತ್ತು. ಪ್ರಥಮ ವಿಚಾರಕ್ಕೆ ಬಂದಾಗ ಒಂದು ಸಿನಿಮಾ ಹಿಟ್ ಆಗಿಲ್ಲ, ಒಂದು ಏನೋ ದೊಡ್ಡ ಮಾಸ್ ಸಿನಿಮಾ ಕೊಟ್ಟಿಲ್ಲ, ಒಂದು ಯಾವುದೋ ಒಂದು ಒಳ್ಳೆ ಕಾರ್ಯ ಮಾಡಿದೆ, ಒಂದು ಬಿಗ್ ಬಾಸ್ ಗೆದ್ರು ಅಷ್ಟಕ್ಕೆ ಸೀಮಿತವಾಗಿ ಈಗ ಬಾಯಿ ತೆಗೆದು ದೊಡ್ಡ ಸ್ಟಾರ್, ಅದ್ರ ದರ್ಶನ್ ದೊಡ್ಡ ಸ್ಟಾರ್ ಬಗ್ಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರಿಂದ ನೀವು ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ರ, ಯಾರಾದ್ರೂ ಫ್ಯಾನ್ಸ್ ತೊಂದರೆ ಕೊಟ್ರೆ ಅಷ್ಟು ಮಾತ್ರ ಸೀಮಿತ ಇರ್ಬೇಕಿತ್ತು. ಹೋಗಿ ಪ್ರೈವೇಟ್ ಪ್ರಥಮ ವಿಚಾರದಲ್ಲಿ ಸರ್ ನಾನು ಅಬ್ಸರ್ವ್ ಮಾಡೋದಂಗೆ ಘಟನೆಗಳು ಏನೇ ಇರ್ಲಿ, ನೀವು ಹೇಳ್ದಂಗೆ ಆತನ ಮನಸ್ಸಲ್ಲಿ ದರ್ಶನ್ ಅವ್ರ ಬಗ್ಗೆ ಏನು ಮನಸ್ಸಲ್ಲಿ ಹುಳುಕಿಟ್ಕೊಂಡಿದ್ದಾನೆ ಅದನ್ನ ಅವ್ನು ಮಾತಾಡ್ತಿದ್ದಾನೆ. ದರ್ಶನ್ ಅವರ ಆಕ್ಟಿವಿಟೀಸ್ಗಳು, ದರ್ಶನ್ ಅವರ ಬೆಳವಣಿಗೆಗಳು ಈತನ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರಿದೆ. ಹಂಗಾಗಿ ಅವ್ರ ಬಗ್ಗೆ ಅವನು ನೆಗೆಟಿವ್ ಆಗಿ ಮಾತಾಡೋಕೆ ಶುರು ಮಾಡ್ತಾ ಇದ್ದಾನೆ. ವಿಚಾರ ಬೇರೆದಿರ್ಬೋದು, ಅವ್ರು ಯಾರೋ ಡ್ರಾಗನ್ ಹಿಡ್ಕೊಂಬಂದ್ರು, ಅದ್ಯಾವುದೋ ವಿಚಾರದಲ್ಲಿ ಅಭಿಮಾನಿಗಳು ನನಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ನಾನು ಪೊಲೀಸ್ ಅವ್ರಿಗೆ ಹೇಳಿದೆ ದೊಣ್ಣೆಲ್ ಹೊಡೆದ್ಬಿಡು ಅಂತ. ಇದೆಲ್ಲ ಒಂದು ರೀಸನ್ ಅಷ್ಟೇ.
ಆದ್ರೆ ಆತನ ಮನಸ್ಸಲ್ಲಿ ಇದೆಯಲ್ಲ ನೋಡಿ, ಅವ್ರು ಪದೇ ಪದೇ ಹೇಳ್ತಾ ಇರ್ತಾನೆ ಇಲ್ಲಿ ಯಾರು ಬಾಸ್ ಅಲ್ಲ ಅಂದ್ರೆ, ಆ ಬಾಸ್ ಅನ್ನೋ ಪದ ಆ ವ್ಯಕ್ತಿಗೆ ಸೂಟೇಬಲ್ ಚೆನ್ನಾಗಿದೆ, ಅದನ್ನ ಅಳಿಸ್ಬೇಕು ಅನ್ನೋ ಒಂದು ಮನೋಭಾವ ಈ ವ್ಯಕ್ತಿಯಲ್ಲಿ ತುಂಬಿಕೊಂಡಿರೋದು. ಇದು ಕೇಡು ಬುದ್ಧಿ ಅಂತಾರೆ. ಪ್ರಥಮಲ್ಲಿರೋದು ಟೋಟಲಿ ಕೇಡು ಬುದ್ಧಿ. ಸುಮ್ಮನೆ ಹೊರಗಡೆ ನೋಡೋದಕ್ಕೆ ನಾನು ಒಳ್ಳೆ ಹುಡುಗ ಪ್ರಥಮ ಅಂತ ಹೇಳ್ಕೊಂಬೋದೇ ಹೊರತು ಆತನ ಮನಸ್ಸಲ್ಲಿರೋದೆಲ್ಲ ಕೇಡುದ್ ಬುದ್ಧಿ. ಆ ಕೇಡುದ್ ಬುದ್ಧಿನ ಆತ ಏನ್ ಮಾಡ್ತಾ ಇದ್ದಾನೆ, ಈ ರೀತಿ ಹೊರಗಡೆ ಆಗ್ತಾ ಇದ್ದಾನೆ. ಅವ್ನು ಹೊರಗಡೆ ಆಗ್ತಿರ್ಬೇಕಾದ್ರೆ ಅರ್ಥ ಆಗ್ತಾ ಇದೆ ದರ್ಶನ್ ಅವ್ರ ವಿಚಾರದಲ್ಲಿ ಇವನು ಮನಸ್ಸಲ್ಲಿ ಏನೆಲ್ಲ ಕುದಿಕೊಂಡು ಇಟ್ಕೊಂಡಿದ್ದಾನೆ, ಎಷ್ಟು ಕಹಿ ತುಂಬ್ಕೊಂಡಿದ್ದಾನೆ ಅನ್ನೋದು. ಆತನಿಗೆ ಅವ್ನು ಅನ್ಕೊಂತಾ ಇರ್ಬೋದು, ನನ್ನ ಮನಸ್ಸಲ್ಲಿರೋ ಭಾವನೆನ ನಾನು ಈ ತರ ವಿಚಾರಗಳನ್ನ ತಗೊಂಡು ನಾನು ಮಾತಾಡ್ತಿರೋದ್ರಿಂದ ಜನ ಇದ್ರ ಕಡೆ ನೋಡ್ತಾ ಇದಾರೆ ಅಂತ ಅಂತಿರ್ಬೋದು. ನಮ್ಮಂಥವ್ರು ನೋಡ್ತೀವಲ್ಲ ಅವ್ನ ಮನಸ್ಸಲ್ಲಿ ಏನ್ ಭಾವನೆ ಇಟ್ಕೊಂಡು ಮಾತಾಡ್ತಿದ್ದಾನೆ ಅಂತ, ಆ ಭಾವನೆ ಮಾತಲ್ಲೇ ಗೊತ್ತಾಗ್ತಾ ಇದೆ ದರ್ಶನ್ ಅವ್ರನ್ನ ನೋಡಿದ್ರೆ ಇವ್ನಿಗೆ ಎಷ್ಟು ಕುಲ್ಲಿದೆ, ಇವನ್ ಮನಸ್ಸಲ್ಲಿ ಎಷ್ಟು ಕುಲ್ಲಿಕ್ಕೊಂಡು ಮಾತಾಡ್ತಿದ್ದಾನೆ. ಈ ಕುಲ್ಲನ್ನ ಈ ವ್ಯಕ್ತಿಗೆ ತುಂಬಿದಂಥವ್ರು ಯಾರು ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣ್ತಾ ಇರೋವಂಥದ್ದು. ಯಾರು ದರ್ಶನ್ ಅವ್ರ ಬಗ್ಗೆ ಅಷ್ಟು ಇವ್ನ ಮನಸ್ಸಲ್ಲಿ ಕುಲ್ಲು ತುಂಬಿರುವಂತ ವ್ಯಕ್ತಿ ಯಾರು ಅಂತ ಪ್ರಥಮ್ ಹೇಳ್ಬೇಕು. ಹೇಳುವಂತ ಸಮಯನೂ ಬರುತ್ತೆ, ಹೇಳಕ್ ಬರಲ್ಲ. ಅವರಿಂದ ಏನೋ ಇವನು ಬೇಸರ ಆದಾಗ ನಾನು ದರ್ಶನ್ ಅವ್ರ ಬಗ್ಗೆ ಈ ತರ ಮಾತಾಡೋಕ್ ಕಾರಣ ಇವನೇ ಅಂತ ಹೇಳ್ತಾನೆ, ಅದು ಬಂದೇ ಬರುತ್ತೆ. ಯಾಕೆಂದ್ರೆ ಅವ್ನ ಅದರ ಚೈಲ್ಡ್ ಮೆಂಟಾಲಿಟಿ ಅರ್ಥ ಆಗ್ತಾ ಇದೆ. ಅಲ್ಲಿವರೆಗೂ ಕಾದ್ ನೋಡ್ಬೇಕಷ್ಟೇ. ಒಂದ್ ಕಡೆ ದರ್ಶನ್ ಅವರಿಗೆ ಬೇಲ್ ಟೆನ್ಷನ್, ಮತ್ತೊಂದ್ ಕಡೆಗೆ ಫ್ಯಾನ್ಸ್ ಅವಂತರ ಏನಾದ್ರು ಮುಂದೆ ಬಂದು ತಮ್ಮ ಫ್ಯಾನ್ಸ್ಗೆ ಏನಾದ್ರು ಬುದ್ಧಿವಾದ ಹೇಳುವಂತ ಒಂದು ಚಾನ್ಸಸ್ ಇರ್ಬೋದಾ ಈಗ ದರ್ಶನ್ ಅವರು? ಸರ್ ಅವ್ರು ಏನು ಹೇಳಕ್ ಆಗದೆ ಇರೋ ಸ್ಟೇಜ್ ಅಲ್ಲೇ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಭಿಮಾನಿಗಳು. ಈಗ ಯಾವ್ದೋ 2015 ಒಂದು ಪೋಸ್ಟ್ ಹಾಕಿದ್ರು, ಅದನ್ನು ಕೂಡ ನಾವು ನೋಡ್ದೋ, ಈ ಯಾರಾದ್ರೂ ಶೇರ್ಗಳು ಮಾಡಿದ್ರು ನೋಡ್ದೋ. 2015 ಕೇಳ್ಕೊಂಡಿದ್ದಾರೆ. ಆದ್ರೆ ಈಗ ಅವ್ರು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಸರ್, ನೀವು ತುಂಬಾ ಅಬ್ಸರ್ವ್ ಮಾಡಿ ನೋಡಿ, ಅವ್ರು ತುಂಬಾ ಕುಗ್ಗಿದ್ದಾರೆ, ಸ್ವಲ್ಪ ಡೌನ್ ಆಗಿದ್ದಾರೆ, ಪರ್ಸನಾಲಿಟಿಯಲ್ಲಿ ಡೌನ್ ಆಗಿದ್ದಾರೆ. ಮತ್ತೆ ಅವರು ತುಂಬಾ ಮೌನಕ್ಕೆ ಶರಣಾಗಿದ್ದಾರೆ. ಬುಕ್ಸ್ ಓದ್ತಾ ಇರೋವಂಥದ್ದು, ಜಾಸ್ತಿ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋವಂಥದ್ದು. ಈಗ ಸಿನಿಮಾ ಕಂಪ್ಲೀಟ್ ಮಾಡೋದಾಗಿದ್ದರಿಂದ ಸ್ವಲ್ಪ ಸಿನಿಮಾ ಕಡೆ ಫೋಕಸ್ ಮಾಡಿದ್ದಾರೆ ಹೊರತು ಈ ದ್ವಂದ್ವ ಗಲಾಟೆಗಳಿಗೆಲ್ಲ ಅವ್ರು ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ. ಮತ್ತೆ ಅಭಿಮಾನಿಗಳಿಗೆ ಅವ್ರ ಮೌನನೇ ಸಂದೇಶವಾಗಿ ಹೋಗ್ತಾ ಇದೆ. ಆದ್ರೆ ಅದು ಅಭಿಮಾನಿಗಳು ಅರ್ಥ ಮಾಡ್ಕೊಂತ ಇಲ್ಲ. ನಾನೇ ಮೌನವಾಗಿದ್ದೀನಿ, ನೀವು ಅದನ್ನ ಕಲೀರಿ ಅನ್ನೋ ರೀತಿಯಲ್ಲಿ ಅವರ ಮೌನ ಎದ್ದು ಕಾಣಿಸ್ತಾ ಇದೆ. ಆದ್ರೆ ಅವ್ರಿಗೆ ಬಾಯ್ಬಿಟ್ಟೆ ಹೇಳ್ಬೇಕು ಅನ್ನೋ ರೀತಿಯ ಮನಸ್ಥಿತಿ ಇದೆಯಲ್ಲ, ಅದನ್ನ ಅವ್ರು ಬದಲಾವಣೆ ಮಾಡ್ಕೊಬೇಕು ಅಭಿಮಾನಿಗಳು.